ಆಗ ಇವ್ರು ಏನಂದ್ರು, ಇಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇದೆ, ವಿ ಬಿಲಾಂಗ್ ಟು VIP ಫ್ಯಾಮಿಲಿ, ಸೊ ಇಫ್ ನೀನ್ ಮದ್ವೆ ಆಗ್ಬೇಕು ನನ್ನ ಜೊತೆ ಅಂತಂದ್ರೆ ಯು ಶುಡ್ ನಾಟ್ ಡೂ ಆಲ್ ಸಚ್ ಥಿಂಗ್ಸ್ ಅನ್ನೋ ತರ. ಐ ಟುಕ್ ಇಟ್ ಟು ಸೀರಿಯಸ್. ನಿನ್ಗೆ ನಾನ್ ಇಂಪಾರ್ಟೆಂಟಾ, ನಿನ್ನ ಸೀರಿಯಲ್ ಇಂಪಾರ್ಟೆಂಟಾ ಅಂತ. ಸೊ ಐ ವಾಸ್ ಲೈಕ್, ಮ್ಯಾನ್ ಯು ಆರ್ ಮೈ ಲೈಫ್, ನಾನು ಯಾಕೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಲಿ? ಆ ಚಾನಲ್ ಅಲ್ಲಿ ಎಷ್ಟು ಸೀರಿಯಲ್ ಇತ್ತು ಅಷ್ಟು ಸೀರಿಯಲ್ ಇಂದ ನನ್ ಕಾಲ್ ಬರುತ್ತೆ ಆಕ್ಟ್ ಮಾಡೋದಕ್ಕೆ. ನಾನು ಅದನ್ನ ವೇಟ್ ಮಾಡ್ತಿದ್ದೆ. ದಟ್ ಈಸ್ ವಾಟ್ ಐ ವಾಂಟೆಡ್ ಇನ್ ಮೈ ಕರಿಯರ್ ಲೈಫ್. ಅದು ಅವ್ರ ಕಡೆಯಿಂದನೇ ಬಂದಿದ್ದು ಆಕ್ಚುಲಿ. ಸೊ ಅವಾಗ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಝೋನ್ ಸ್ಟಾರ್ಟ್ ಆಗುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಟ್ ವಾಸ್ ಇನ್ ಪೀಕ್, ತುಂಬಾ ಚೆನ್ನಾಗಿ ಆಗ್ತಿತ್ತು. ಬಟ್ ಆ ಟೈಮ್ನಲ್ಲಿ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಲವ್ ಲೈಫ್ ನಲ್ಲಿ ಬರ್ತಿತ್ತು. ಅದು ಅವ್ರ ಕಡೆಯಿಂದನೇ ಬಂದಿದ್ದು ಆಕ್ಚುಲಿ. ನನ್ಗೆ ಏನಂತಂದ್ರೆ, ಒನ್ಸ್ ಐ ಡಿಸೈಡ್ ಐ ವಾಂಟ್, ಐ ನೆವರ್ ಸೇ ನೋ ಟು ಇಟ್. ಸೊ ನನ್ನ ಪ್ರಕಾರ, ಬಟ್ ಒನ್ಸ್ ಐ ಸೇ ನೋ, ಇಟ್ಸ್ ಡನ್. ಇಟ್ಸ್ ಅ ಬಿಗ್ ನೋ ಅಂಡ್ ಇಟ್ ಕ್ಯಾನ್ ನೆವರ್ ಗೆಟ್ ಬ್ಯಾಕ್ ಅಗೇನ್. ಅವ್ರು ಏನ್ ಕಾರಣ ಕೊಟ್ರು ಯಾಕೆ ರಿಲೇಶನ್ಶಿಪ್ ಬೇಡ ಅಂದ್ರೆ ಆಗ ಇಮ್ಮಿಡಿಯೇಟ್ ಆಗಿ ಏನಾಗ್ಲಿಲ್ಲ, ಬಟ್ ಸಣ್ಣ ಪುಟ್ಟದ್ ಬಂತು. ಏನಕ್ಕೆ ಅಂತಂದ್ರೆ, ಐ ವಾಸ್ ಲಿಟಲ್ ಕಾನ್ಶಿಯಸ್ ಅಬೌಟ್ JK ಅವ್ರ ಆಕ್ಟ್ ನಾವೇನು ಮಾಡ್ತಿದ್ವಿ. ಸ್ವಲ್ಪ ಅಂದ್ರೆ ಸೀರಿಯಲ್ ನಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ಸ್ಟಿಲ್ ಹಿ ವಾಸ್ ಲೈಕ್ ಲಿಟಲ್ ಪೊಸೆಸಿವ್ ಅಬೌಟ್ ಥಿಂಗ್ಸ್. ಸೊ ಆಫ್ ಕೋರ್ಸ್ ಎವ್ರಿ ಬಾಯ್ ಫ್ರೆಂಡ್ ವಿಲ್ ಹ್ಯಾವ್ ದಟ್. ಅದನ್ನ ನಾನು ತಪ್ಪು ಅಂತ ಹೇಳಲ್ಲ. ಅಂದ್ರೆ ಆನ್ ಸ್ಕ್ರೀನ್ ಅದೇನೊಂದ್ ಸ್ವಲ್ಪ ನಾವಿಬ್ರು ಕ್ಲೋಸ್ ಇದೀವಿ, ನಾನು JK ಅನ್ನೋ ತರ ತೋರಿಸ್ತಾ ಇದ್ರು. ಸೀರಿಯಲ್ ಲೈಕ್ ಇಷ್ಟೇ, ವೆರಿ ಲೆಸ್ ದ ಶೋ ಆಕ್ಚುಲಿ. ಸೊ ಅದನ್ನ ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ನಾನ್ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡೋ ತರದಿತ್ತು. ನಾನ್ JK ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡೋ ತರ ಇತ್ತು. ಅಂದ್ರೆ ನಾನು ಎಕ್ಸ್ ಆಗಿರ್ತೀನಿ, ಅವರು ಇವ್ರ ಜೊತೆ ಮದ್ವೆ ಆಗ್ಬಿಟ್ಟಿರ್ತಾರೆ. ಸೊ ಐ ವಾಂಟೆಡ್ ಟು ಸ್ಪಾಯ್ಲ್ ದಟ್ ರಿಲೇಶನ್ಶಿಪ್ ಅಂಡ್ ಗೆಟ್ ಹಿಮ್ ಅನ್ನೋ ತರದಿತ್ತು. ಅದೊಂದು ಕಾನ್ಸೆಪ್ಟ್ ಇತ್ತು. ಸೊ ಆಗ ಇವ್ರು ಏನಂದ್ರು, ಇಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇದೆ, ವಿ ಬಿಲಾಂಗ್ ಟು VIP ಫ್ಯಾಮಿಲಿ, ಸೊ ಇಫ್ ನೀನ್ ಮದ್ವೆ ಆಗ್ಬೇಕು ನನ್ನ ಜೊತೆ ಅಂತಂದ್ರೆ ಯು ಶುಡ್ ನಾಟ್ ಡೂ ಆಲ್ ಸಚ್ ಥಿಂಗ್ಸ್ ಅನ್ನೋ ತರ. ಐ ಟುಕ್ ಇಟ್ ಟು ಸೀರಿಯಸ್. ಅಂಡ್ ಆ ಟೈಮ್ನಲ್ಲಿ ಪ್ರಾಬಬ್ಲಿ ನನಗೂ ಅಷ್ಟು ಮೆಚುರಿಟಿ ಇರಲಿಲ್ಲ ಟು ಥಿಂಕ್ a lot more about career than this ಅನ್ನೋ ಥರದ್ದು ಇರಲಿಲ್ಲ. ಬಿಕಾಸ್ ಆಫ್ ಕೋರ್ಸ್ ಐ ವಾಂಟೆಡ್ ಟು ಗೆಟ್ ಮ್ಯಾರಿಡ್ ಟು ಹಿಮ್. ಸೊ ಅದು ನನ್ನ ಮೈಂಡಲ್ಲಿ ಇತ್ತು. ಸೊ ಹಾಗಾಗಿ ಅನ್ಫಾರ್ಚುನೇಟ್ ಥಿಂಗ್ಸ್, ಐ ಹ್ಯಾಡ್ ಟು ಡ್ರಾಪ್ ದ ಸೀರಿಯಲ್. ಬಿಟ್ರಿ? ಹೌದು. ಸೊ ಇವರು ಒಂದು ಕ್ವೆಶನ್ ಇಟ್ರು ನನ್ನ ಮುಂದೆ, ನಿನ್ಗೆ ನಾನ್ ಇಂಪಾರ್ಟೆಂಟಾ, ನಿನ್ನ ಸೀರಿಯಲ್ ಇಂಪಾರ್ಟೆಂಟಾ ಅಂತ. ಸೊ ಐ ವಾಸ್ ಲೈಕ್, ಮ್ಯಾನ್ ಯು ಆರ್ ಮೈ ಲೈಫ್, ನಾನು ಯಾಕೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಲಿ? ಡೆಫಿನೆಟ್ಲಿ ನೀನೇ ಇಂಪಾರ್ಟೆಂಟು ಅನ್ನೋ ಥರ ನಾನು ಅದನ್ನ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಾದ್ಮೇಲೆ ಆ ಚಾನಲ್ ಅಲ್ಲಿ ಎಷ್ಟು ಸೀರಿಯಲ್ ಇತ್ತು ಅಷ್ಟು ಸೀರಿಯಲ್ ಇಂದ ನನ್ ಕಾಲ್ ಬರುತ್ತೆ ಆಕ್ಟ್ ಮಾಡೋದಕ್ಕೆ. ನಾನು ಅದನ್ನ ವೇಟ್ ಮಾಡ್ತಿದ್ದೆ. ದಟ್ ಈಸ್ ವಾಟ್ ಐ ವಾಂಟೆಡ್ ಇನ್ ಮೈ ಕರಿಯರ್ ಲೈಫ್. ನಾನು ಕಾಲ್ ಬಂದಾಗೆಲ್ಲ ಇವ್ರನ್ನ ಕೇಳ್ತೀನಿ, ಇವ್ರು ಬೇಡ ಅಂತ ಹೇಳ್ತಾರೆ. ರೀಸನ್ ಏನು ಅಂದ್ರೆ, ಇಲ್ಲ ನೆಗೆಟಿವ್ ಪಾತ್ರ ಮಾಡಲ್ಲ ಅಂತ ಹೇಳು, ಅದ್ಯಾವುದೋ ಡಿಸ್ಟೆನ್ಸ್ ದೂರ ಬೇಡ ಅಂತ ಹೇಳು. ಸೊ ಎವ್ರಿಥಿಂಗ್ ಐ ರಿಜೆಕ್ಟೆಡ್. ಹೌದು ಹೌದು, ಎವ್ರಿಥಿಂಗ್ ಐ ರಿಜೆಕ್ಟೆಡ್. ಅದಕ್ಕೆ ಮುಂಚೆ ಒಂದು ತಮಿಳ್ ಸಿನಿಮಾ ಮಾಡಿರ್ತೀನಿ ನಾನು, ಅಂದ್ರೆ ಈ ಹೀರೋಯಿನ್ ಆಗಿ ಮಾಡಿದೆ ಅಂತ ಹೇಳದ್ನಲ್ಲ, ಅದ್ರಲ್ಲಿ ತಮಿಳ್ ಸಿನಿಮಾನೇ ಫಸ್ಟ್. ಯಾವ ಸಿನಿಮಾ ಅದು? ಮೇಡೈ ಅಂತ. ಮೇಡೈ ಎಲ್ಲ ಹೊಸಬ್ರೇನೆ. ಅದ್ ಹೆಂಗಿತ್ತು ಅಂತಂದ್ರೆ, ಈ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳ ಡೂಪ್ ಮಾಡ್ತಾರಲ್ವಾ, ಅವ್ರನ್ನ ಹಾಕೊಂಡು ಒಂದ್ ಸಿನಿಮಾ ಅನ್ನೋ ತರದ್ದು, ಆ ತರದೊಂದು ಕಾನ್ಸೆಪ್ಟ್ ಇತ್ತು. ನಾನು ಆಕ್ಚುಲಿ ಒಂದು ಬೆಸ್ಟ್ ಡಾನ್ಸರ್ ಆನ್ ಸ್ಟೇಜ್ ಡ್ಯಾನ್ಸ್ ಮಾಡೋ ತರದ್ದು. ಆಕ್ಚುಲಿ ಈ ಐಟಮ್ ನಂಬರ್ಸ್ ಎಲ್ಲ ಮಾಡ್ತಾರಲ್ಲ, ಆ ತರದ್ದೊಂದು ಕ್ಯಾರೆಕ್ಟರ್ನ ರೆಪ್ರೆಸೆಂಟ್ ಮಾಡಿದ್ದೆ ನಾನು ಆನ್ ಸ್ಟೇಜ್. ಇದೇನಿರುತ್ತೆ, ಸ್ಟೇಜ್ ಮೇಲೆ ಎಲ್ಲ ಡೂಪ್ಗಳು ಹೆಂಗ್ ಮಾಡುತ್ತೆ, ಅವ್ರ ಲೈಫ್ಗಳು ಹೆಂಗಿರುತ್ತೆ ಅನ್ನೋ ತರದ್ದು ಕಾನ್ಸೆಪ್ಟ್ ಇತ್ತು. ಅದು ಭಾಷೆ ಗೊತ್ತಿತ್ತಾ? ಆಂಗ್ಲೋ ಇಂಡಿಯನ್ ತರ ಮಾತಾಡ್ತಿದ್ದೆ ನಾನು ಅಲ್ಲಿ ಹೋಗ್ಬಿಟ್ಟು. ಸೊ ಅವಾಗ ಏನು ಗೊತ್ತಿರ್ಲಿಲ್ಲ, ಬಟ್ ಅಮ್ಮ ಇದ್ರು, ಅಮ್ಮಂಗೆ ಒಂದ್ ಸ್ವಲ್ಪ ಅರ್ಥ ಆಗ್ತಿತ್ತು. ಸೊ ಶಿ ಯೂಸ್ ಟು ಮ್ಯಾನೇಜ್ ವಿತ್ ದ ಡೈಲಾಗ್ಸ್ ಅಂಡ್ ಅವ್ರನ್ನ ಕನ್ವೆ ಮಾಡ್ತಿದ್ರು, ಆ ತರ ಆಗ್ತಿತ್ತು. ಬಟ್ ಲಿಪ್ಸಿಂಗ್ ಮಾಡೋದು ಸುಲಭ ಇತ್ತು ನನಗೆ, ಅದೇನು ಟಫ್ ಆಗ್ಲಿಲ್ಲ. ಮಾಡಿದೆ. ಈ ಸೀರಿಯಲ್ ಬಿಟ್ಟ ಮೇಲೆ ಆ ಸಿನಿಮಾ ರಿಲೀಸ್. ಸೊ ಆ ಟೈಮಲ್ಲಿ, ಆ ಗ್ಯಾಪಲ್ಲಿ ಇವರು ನೋಡ್ತಾರೆ, ನೋಡ್ಬಿಟ್ಟು ಇಲ್ಲ ನೀನು ಆ ಥರ ಮಾಡಿದ್ಯಾ, ಈ ಥರ ಮಾಡಿದ್ಯಾ ಅಂತ ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ಅವಾಗ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಝೋನ್ ಸ್ಟಾರ್ಟ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ವಾಟ್ ಎವರ್ ಇಟ್ ಸ್ಟಾರ್ಟ್ಸ್. ಅದಾದ್ಮೇಲೆ ಲೈಕ್, ಇಲ್ಲ ಅವ್ನು ಕೆಲಸ ಮಾಡು, ಇಂಡಸ್ಟ್ರಿ ಬಿಟ್ಬಿಡು, ಗೋ ವರ್ಕ್ ಸಮ್ವೇರ್
ಅವರೇ ರೆಫರ್ ಮಾಡ್ತಾರೆ ನನ್ನನ್ನು ಒಂದು ಕಡೆ ವರ್ಕ್ ಮಾಡೋದಕ್ಕೂ ಕೂಡ. ಹೋಗ್ತೀನಿ, ವರ್ಕ್ ಮಾಡ್ತೀನಿ ಫಾರ್ ಸಮ್ 7-8 months. ಕೆಲಸ ಮಾಡಿದ್ರಿ? ಹೌದು. ಅಲ್ಲಿ ಏನ್ ವರ್ಕ್ ಅದು? ನಾನು ಈ HR ಡಿಪಾರ್ಟ್ಮೆಂಟಲ್ಲಿ ಅವರ ಜೂನಿಯರ್ ಆಗಿ ಅನ್ನೋ ಥರದ್ದೇನೋ ಒಂದು ಜಾಯಿನ್ ಆಗ್ತೀನಿ. ಬಟ್ ಅಲ್ಲಿ ಮಾಡೋದು ನಾರ್ಮಲ್, ಎಲ್ಲರೂ ಒಂದೇ ಕೆಲಸ ಮಾಡ್ತಿರ್ತೀವಿ. ಆಕ್ಟಿಂಗ್ ಬಿಟ್ಟು ಇದು ಮಾಡುವಂತ ಸೇರಿಸಿರ್ತಾರೆ. ಹೌದು. ಅಲ್ಲಿ ಹೋದ್ಮೇಲೆ ಅವ್ರು ನನ್ನನ್ನು ಅಶ್ವಿನಿ ನಕ್ಷತ್ರದ ಆಕ್ಟರ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡ್ತಾರೆ. ಅವಾಗೆಲ್ಲ ಚುಚ್ಚುತ್ತೆ ನನಗೆ, ಓ ಮೈ ಗಾಡ್ ವಾಟ್ ಆಮ್ ಐ ಡೂಯಿಂಗ್ ಅನ್ನೋ ಥರ ಆಗುತ್ತೆ. ಬಟ್ ಐ ಕಾಂಟ್, ಇವ್ರನ್ನ ಬಿಟ್ಕೊಡಕ್ಕಾಗಲ್ಲ ಅನ್ನೋ ಥರದ್ದು ಇತ್ತು. ಒಂದಷ್ಟು ಫಾಲೋ ಆಯಿತು. ಅಲ್ಲೂ ಕೂಡ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಝೋನ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ, ಯಾರೋ ಕೊಲೀಗ್ ಮಾತಾಡಿದಾಗ. ಫಾರ್ ಎವ್ರಿಥಿಂಗ್ ಹ್ಯಾಡ್ ದಟ್ ಅನ್ಕಂಫರ್ಟಬಲ್ ಫ್ಯಾಕ್ಟರ್. ಅದೇ ಕಂಪನಿಲೇ ವರ್ಕ್ ಮಾಡ್ತಿದ್ರಾ ಅಥವಾ ಅವರು ಅದೇ ಕಂಪನಿಲೇ ಇದ್ರಾ? ಆಕ್ಚುಲಿ ಅವ್ರ ಇಂಟರ್ವ್ಯೂಗೆ ಹೋಗಿದ್ರು ಆ ಜಾಗದಲ್ಲಿ. ಮತ್ತೆ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಅಲ್ಲಿ ನೀವು ಯಾರಿಗೂ ಕ್ಲೋಸ್ ಆಗಿದ್ರೆ? ಅಂದ್ರೆ ಅದೊಂದು ಸ್ವಲ್ಪ ಒಂದು ಝೋನ್ ಇತ್ತು ನಮಗೆ. ಹೆಂಗಿತ್ತು ಅಂತಂದ್ರೆ, ನಾನು ಹೋಗೋದು ಅಪ್ಡೇಟ್ ಮಾಡ್ತಿದ್ದೆ, ಅಲ್ಲಿ ಕೂತ್ಕೊಳ್ಳೋದು ಅಪ್ಡೇಟ್ ಮಾಡ್ತಿದ್ದೆ, ವಾಪಸ್ ಬರೋದು ಅಪ್ಡೇಟ್ ಮಾಡ್ತಿದ್ದೆ, ಕಾಲಲ್ಲಿ ತುಂಬ ಇರ್ತಾ ಇದ್ವಿ, ಆ ಥರದ್ದೆಲ್ಲ ಆಗ್ತಿತ್ತು. ಸೊ ಒಂದು ಇದೆ ಅಂತ ಇರ್ತಾ ಇತ್ತು. ಸೊ ಇಫ್ ಅಟ್ ಆಲ್ ಅವ್ರಿಗೇನಾದರೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಅಂತಂದರೆ ನಾನು ಫೋನ್ ರಿಸೀವ್ ಮಾಡಬೇಕು. ಫೋನ್ ರಿಸೀವ್ ಮಾಡಾದ್ಮೇಲೆ ಇಲ್ಲ ಹಂಗೆ ಆನಲ್ಲಿ ಇಡಬೇಕು. ಸೊ ಅದು ಹೆಂಗಾಗುತ್ತೆ ಅಂತಂದರೆ ನಾನು ಯಾರ ಹತ್ರ ಹೇಗೆ ಕಾನ್ವರ್ಸೇಟ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಆ ಥರ. ಸೊ ಸಣ್ಣ ಪುಟ್ಟ ಮಾತುಗಳಲ್ಲೂ ಡಿಸ್ಟರ್ಬೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಆ ಟೈಮ್ನಲ್ಲಿ ಏನಾಗಿತ್ತು ಅಂತಂದರೆ, ಇವರೇ ನನ್ನ ಲೈಫ್ ಪಾರ್ಟ್ನರ್ ಅನ್ನೋದು ಒಂದು ತಲೆಯಲ್ಲಿ ಕೊಟ್ಬಿಡಿತು. ಅಡ್ಜಸ್ಟ್ ಆಗಿಬಿಡೋಣ ಅನ್ನೋದೇನೆ ಜಾಸ್ತಿ ಆಗೋಯ್ತು. ಬಟ್ ಒನ್ ರ್ಯಾಂಡಮ್ ಡೇ ಐ ವಿಲ್ ಫಾಲ್ ಸಿಕ್. ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ದೆನ್ ಐ ಫೀಲ್ ಲೈಕ್ ನನಗೆ ಹೆಂಗೋ ಆ ಇಂಡಸ್ಟ್ರಿಗೆ ಹೋಗ್ಬಿಡೋಣ, ಅದರಲ್ಲಿ ಏನು ಮಾಡಿದ್ರು ಪರವಾಗಿಲ್ಲ, ಇಲ್ಲಿ ಈ ಥರ ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ ಹಿಂಸೆ ಉಸಿರು ಕಟ್ತಾ ಇತ್ತು, ವಿಚ್ ಐ ಕುಡಂಟ್ ರಿಯಲಿ ಎಕ್ಸ್ಪ್ರೆಸ್. ಎಷ್ಟು ದಿನ ಮಾಡಿದ್ರಿ ಈ ಕೆಲಸ? ಒಂದು 8 months. ಆಮೇಲೆ ನಂಗೆ ಟೈಫಾಯ್ಡ್ ಬಂತಲ್ಲಿ. ಅದೇ ನೆಪ ಇಟ್ಕೊಂಡು ಹೆಂಗಾದರೂ ಮಾಡಿ ಇವ್ರನ್ನ ಕನ್ವಿನ್ಸ್ ಮಾಡ್ಬಿಡೋಣ. ನೋಡು, ನಾನು ಹಿಂಗೆ ಒಂದು ಕಡೆ ಕೂತ್ಕೊಂಡು ಇಲ್ಲಿಂದ ಯಾರೋ ಕಲೀಗಿಂದ ಬಂದುಬಿಟ್ಟಿದೆ ನನಗೆ. ಆ್ಯಕ್ಚುಲಿ ಹಾಗೆ ಆಗಿತ್ತದು. ಸೊ ಕಲೀಗಿಂದ ಬಂದುಬಿಟ್ಟಿದೆ ನನಗಿದೆ, ಅಲ್ಲಿದ್ದಿದ್ರೆ ನಂಗೆ ಹಿಂಗೆ ಆಗ್ತಿರ್ಲಿಲ್ಲ ಅನ್ನೋ ಥರದಲ್ಲೆಲ್ಲ ಕನ್ವಿನ್ಸ್ ಮಾಡಿ. ಬಟ್ ಅದೇ ಟೈಮಿಗೆ ನಮಗೆ ಪ್ರಾಜೆಕ್ಟ್ ಸಿಗಬೇಕಲ್ಲ. ಸೊ ಆ ಟೈಮ್ನಲ್ಲಿ ನನಗೆ ಚೈತನ್ಯ ಅವ್ರದ್ದು ಒಂದು ಪ್ರಾಜೆಕ್ಟ್ ಬರುತ್ತೆ, ಒಂದು ರ್ಯಾಂಡಮ್ ಕಾಲ್ ಬರುತ್ತೆ, ನೀವು ಆಡಿಷನ್ಸ್ ಅಟೆಂಡ್ ಮಾಡಿ ಅಂತ. ಆ ಹುಷಾರಿಲ್ಲದೆ ಇರಬೇಕಾದ್ರೇ ಕಷ್ಟಪಟ್ಕೊಂಡು ಮೇಕಪ್ ಮಾಡೋಕ್ಕೂ ಬರ್ತಿರ್ಲಿಲ್ಲ ನನಗೆ ಅವಾಗಿನ್ನ ಸರಿಯಾಗಿ. ಸೊ ಏನೋ ಒಂದು ರೆಡಿ ಆಗಿಬಿಟ್ಟು ಹೋಗ್ತೀನಿ. ರೆಡಿ ಆಗಿಬಿಟ್ಟು ಯಾವ ಸಿನಿಮಾಗೆ? ಸೀರಿಯಲ್ ಏನಂದರೆ, ಸಿನಿಮಾ ಅಂತಂದರೆ ಆಫ್ಕೋರ್ಸ್ ಕಮಿಟ್ಮೆಂಟು, ಕಾಂಪ್ರಮೈಸು ಅಂತ ಹೇಳಿ, ಹೌದು, ಏನೇನೋ ರೀಸನ್ಸ್ ಕೊಡಬೇಕಾಗತ್ತೆ. ಆ ರೀಸನ್ಸಿಂದ ಇವ್ರು ಇನ್ನೂ ಬಿಡಲ್ಲ ಆಮೇಲೆ ಅಂತ ಅಂದ್ಬಿಟ್ಟು ಸೀರಿಯಲಲ್ಲಿ ಯಾವುದೋ ಒಂದು ಸಣ್ಣ ಪಾತ್ರ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ, ಈ ಮೇಜರ್ ಇರೋರ್ಗಂದ್ರೆ ರೊಮ್ಯಾನ್ಸ್ ಅವು ಇವು ಇರುತ್ತೆ, ಬೇರೆ ಪಾತ್ರಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಏನು ಇರಲ್ಲ, ಅಂದರೆ ರೊಮ್ಯಾನ್ಸ್ ವಿಚಾರವಾಗಿ. ಸೊ ಅನ್ಕಂಫರ್ಟಬಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ನಾನು ಒಂದು ಅದಕ್ಕೆ ಪಾತ್ರ ಒಪ್ಕೊಂಡು ಹೋಗ್ತೀನಿ ಅಲ್ಲಿ. ಚೈತನ್ಯ ಸರ್ ಅವ್ರದ್ದು ಹೇಳಿ, ಇದು ಯಾವುದಿದು ಪ್ರೀತಿ ಎಂದರೇನು ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟಲ್ಲಿ ನಾನೊಂದು ಅದಕ್ಕೆ ಪಾತ್ರ ಮಾಡ್ತೀನಿ. ಮಾಡಾದ್ಮೇಲೆ ಅವರು ಹೇಳ್ತಾರೆ, ಈ ಥರ ಹಿಂಗೆ ಪಕ್ಕದಲ್ಲಿರೋರ್ನ ಅಣ್ಣ ಅಂತ ಕರಿ, ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ನ ಅಣ್ಣ ಅಂತ ಕರಿ. ಆ ಲೆವೆಲ್ಗೆ ಟಿಪಿಕಲ್ ಆಗ್ಬಿಡ್ತಾರೆ ಅವರು, ಟಿಪಿಕಲ್ ಬಾಯ್ ಫ್ರೆಂಡ್ ಥರ ಆಗ್ಬಿಡ್ತಾರೆ. ಸುಜಾತ ಮಾಡಿದ್ರಲ್ಲ? ಹೌದು ಹೌದು ಹೌದು. ಯಾ, ದಟ್ ಈಸ್ ವೆನ್ ಮೀ ಆ್ಯಂಡ್ ಸುಜಾತ ಗಾಟ್ ಕ್ಲೋಸ್. ಸೊ ಅವರು ಅಮ್ಮ ಬರ್ತಾಯಿದ್ರು, ಅಂದರೆ ಅಮ್ಮ ನಾರ್ಮಲ್ ಆಗಿ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರು. ಬಟ್ ಅವಾಗ ಏನಂತಂದರೆ ಅವ್ರದ್ದೊಂದು ಕಂಪಲ್ಸರಿ ರೂಲ್ ಇತ್ತು, ಅಮ್ಮನ ಕರ್ಕೊಂಡೇ ಓಡಾಡ್ಬೇಕು ನೀನು, ಬೇರೆ ಯಾರಾದ್ರೂ ಜೊತೆನಲ್ಲಿ ಕರ್ಕೊಂಡೇ ಓಡಾಡಬೇಕು ಅನ್ನೋದು ಒಂದು ಕಂಪಲ್ಸರಿ ರೂಲ್ ಇತ್ತು. ಬಟ್ ಮೈ ಮಾಮ್ ಇಸ್ ಮೈ ಕಂಫರ್ಟ್, ನನಗೆ ಅದಿತ್ತು. ಬಟ್ ಇವ್ರು ಹೇಳಿ 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 ಪರವಾಗಿಲ್ಲ ಬಿಡು ಅನ್ನೋಂಗೆ ಆಗೋಗ್ಬಿಟ್ಟಿತ್ತು. ಅಂದರೆ ಯಾರಾದರೂ ಒಬ್ರು ಇರಲೇಬೇಕು ಜೊತೆನಲ್ಲಿ ಅನ್ನೋ ರೀತಿಯಲ್ಲಿ ಕಂಪಲ್ಷನ್ ಮಾಡಿದಾಗ ಅದೇನಾಯಿತು, ಸ್ವಲ್ಪ ಇರಿಟೇಟ್ ಆಗಿ ಫೀಲ್ ಆಯಿತು. ಬಟ್ ಅದಾದಮೇಲೆ ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳು ಇದೇ ಥರ ಯಾವುದೋ ಒಂದು ಕ್ಯಾರೆಕ್ಟರ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೆನ್ ಒನ್ಸ್ ಐ ಬಿಕಮ್ ಬಿಸಿ, ಹಿ ಸ್ಟಾರ್ಟೆಡ್ ಫೀಲಿಂಗ್ ಅನ್ಕಂಫರ್ಟಬಲ್ ಅಗೇನ್ ವಿತ್ ಅನದರ್ ಹೀರೋ. ನಾವಿಬ್ರು ಸ್ವಲ್ಪ ಮಾತಾಡ್ತಿದ್ವಿ, ಚೆನ್ನಾಗಿ ಮಾತಾಡ್ತಿದ್ವಿ. ಸೀರಿಯಲ್ಲೇನೆ. ನಾನು ಸಿನಿಮಾ ಮಾಡಿಲ್ಲ, ಅದಾದ್ಮೇಲೆ ಒಂದಷ್ಟು ಟೈಮ್ ಸಿನಿಮಾನೇ ಮಾಡಿಲ್ಲ ನಾನು. ಸಿನಿಮಾ ನಾನು ಕಾಲಿಟ್ಟಿದ್ದೆ ಆಫ್ಟರ್ ಮೈ ಬ್ರೇಕಪ್, ಈವನ್ ಫಾರ್ ಅ ಕ್ಯಾರೆಕ್ಟರ್. ನಾನು ಬ್ರೇಕಪ್ ಆದ್ಮೇಲೆ ಸಿನಿಮಾಗೆ ಮತ್ತೆ ಕಾಲಿಟ್ಟಿದ್ದು ನಾನು. ಬ್ರೇಕಪ್ ಆಗಿದ್ದಕ್ಕೆ ಈ ಸಿನಿಮಾ ಹುಚ್ಚು. ಸಿನಿಮಾ ಇಲ್ಲ ಅಂದ್ರೆ ಒಂದು ರೂಲ್ ಏನಿತ್ತು ಅಂತಂದ್ರೆ, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಬ್ಯಾಂಗ್ಳೂರ್ ಆಚೆ ಇರೋದು ಯಾವುದೋ ಪ್ರಾಜೆಕ್ಟ್ ಮಾಡಬಾರ್ದು. ಸೊ ಸಿನಿಮಾ ಮೋರ್ ದೆನ್ ಹಾಫ್ ಆಫ್ ದ ಥಿಂಗ್ಸ್ ಆರ್ ಔಟ್ಸೈಡ್ ಬ್ಯಾಂಗ್ಳೂರ್, ಆ ಥರದ್ದಿತ್ತು. ನನಗೆ ಬರ್ತಿದ್ದಿದ್ದೆಲ್ಲ ಅಂತದೇ ಕಾಲ್ಸು. ಸೊ ವರ್ಕೌಟ್ ಆಗ್ತಿರ್ಲಿಲ್ಲ, ಇದು ಮ್ಯಾಚ್ ಆಗ್ತಿರ್ಲಿಲ್ಲ, ನನಗೆ ಅದು ಬೇಡ ಅನ್ನೋದಕ್ಕೆ ಮನ್ಸಾಗ್ತಿರ್ಲಿಲ್ಲ. ನಂಗೆ 2 ದಿನದ ಕ್ಯಾರೆಕ್ಟರ್ ಆದ್ರೂ ಐ ವಾಂಟ್ ಟು ಡೂ, ಬಿಕಾಸ್ ಇಟ್ಸ್ ಮೂವಿ ಮ್ಯಾನ್. ಸಿನಿಮಾ ಮಾಡಬೇಕು ಅಂತಂದ್ರೆ ಅಷ್ಟು ಖುಷಿ ಇದೆ ನನಗೆ, ಅಂಥದ್ರಲ್ಲಿ ಇದು ಯಾಕೆ ಬಿಟ್ಕೊಡೋದು ಅನ್ನೋ ಥರದ್ದಿತ್ತು ನನಗೆ. ಬಟ್ ಸೀರಿಯಲ್ಸ್ ಯಾವಾಗ ನಾನು ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಪ್ರತಿದಿನ ನಾನು ಕೈ ಹಿಡಿದಿದೆ. ಅವತ್ತಿಂದ ಒಂದು 6 ವರ್ಷ ಈ ಪ್ರೀತಿ ಎಂದರೇನು ಸೀರಿಯಲ್ ನಾನು ಏನು ಸ್ಟಾರ್ಟ್ ಮಾಡಿದೆ ಮತ್ತೆ ಕಮ್ ಬ್ಯಾಕ್ ಅಂತ, ಒಂದು 6 ವರ್ಷ ಕಂಟಿನ್ಯೂಸ್ ಆಗಿ ನಾನು ಸೀರಿಯಲ್ಸ್ ಮಾಡ್ತಾನೆ ಇದ್ದೀನಿ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಮಾಡಿದ್ದೀನಿ. ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋದಕ್ಕೆ ನಂಗೆ ಅವಕಾಶ ಇರಲಿಲ್ಲ. ಆಸ್ ಐ ಸೆಡ್, ಲೈಕ್ ಬ್ಯಾಂಗ್ಳೂರ್ ಬಿಟ್ಟು ಆಚೆ ಇರೋದನ್ನ ಓಕೆ ಮಾಡ್ತಿರ್ಲಿಲ್ಲ ಅನ್ನೋ ಥರದ್ದು ಬಂದಿತ್ತು.
ಸೊ ಯಾವುದೋ ಒಂದು ನೆಲಮಂಗ್ಲದಲ್ಲಿ ಶೂಟಿಂಗ್ ಆಗ್ತಿತ್ತು, ದುರ್ಗಾ ಅನ್ನುವಂಥ ಒಂದು ಸೀರಿಯಲು. ಆ ಸೀರಿಯಲ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬರೋದು, ಎಲ್ಲೋ ಚೆಕ್ ಮಾಡೋದು, ಆ ಥರದ್ದೆಲ್ಲ ಒಂದಷ್ಟು ಗೊತ್ತಾಯ್ತು ನನಗೆ. ಯಾವಾಗ ಅಲ್ಲಿವರೆಗೂ ಬಂದು ಚೆಕ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಐ ಸ್ಟಾರ್ಟೆಡ್ ಫೀಲಿಂಗ್ ಅನ್ಕಂಫರ್ಟೇಬಲ್ ಫಾರ್ ದ ಫಸ್ಟ್ ಟೈಮ್. ಅಲ್ಲಿವರೆಗೂ ಬಂದಿದೆ ಅಂತ. ಅದು ಹೆಂಗಾಯ್ತು ಅಂತಂದ್ರೆ, ನನ್ನ ಸುತ್ತಮುತ್ತ ಇರೋರ್ಗೆ ಎಲ್ರಿಗೂ ಗೊತ್ತಿದೆ ಅವ್ರು ಬರ್ತಾ ಇದಾರೆ ಹೋಗ್ತಾ ಇದಾರೆ ಅಂತ. ನನಗೊಬ್ಳು ಗೊತ್ತಿರಲಿಲ್ಲ. ಐ ವಾಸ್ ಸೋ ಬ್ಲೈಂಡ್, ಲೈಕ್ ಐ ಯೂಸ್ ಟು ಬಿ ಇನ್ ಕಾಲ್ಸ್. ಅವ್ರು ಕಾಲಲ್ಲೇ ಇರ್ತಾ ಇದ್ರು. ಆ್ಯಂಡ್ ಲೈಕ್ ಒಂದು ದಿವಸ ರ್ಯಾಂಡಮ್ ಆಗಿ ಸೆಟ್ ಹುಡುಗರು ಇರ್ತಾರಲ್ವಾ, ಇದು ಯಾವ್ದು ಲೊಕೇಶನ್ ಅಂತ ಏನೋ ನಂಗೆ ಅಡ್ರೆಸ್ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವ್ದು ಲೊಕೇಶನ್ ಏನು ಅಂತ ಕೇಳ್ತಿರ್ಬೇಕಾದ್ರೆ, ಅವ್ರ ಕಾರ್ ಅಲ್ಲೇ ನಿಂತಿದೆ, ನೀವು ಹತ್ಕೊಂಡು ಹೋಗೋದಕ್ಕೆ ಯಾಕೆ ಅಡ್ರೆಸ್ ಕೇಳ್ತಿದ್ದೀರಾ, ಅವ್ರು ಬಂದಿದ್ದಾರೆ ಬಿಡಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ. ದಟ್ ಈಸ್ ವೆನ್ ಐ ಗಾಟ್ ಟು ನೋ ದಟ್ ಅವ್ರು ಬಂದು ಆ ಥರ ಹೋಗ್ತಿದ್ದಾರೆ ಅನ್ನೋದೊಂದು ಐಡಿಯಾ ಬಂದಿದ್ದು ನನಗೆ. ಆ್ಯಂಡ್ ಹಿ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ಅನದರ್ ಆರ್ಟಿಸ್ಟ್. ಅನ್ಫಾರ್ಚುನೇಟ್ ಥಿಂಗ್ ಇಸ್ ದ್ಯಾಟ್ ಅವ್ರು ಇವತ್ತಿಲ್ಲ. ಅಂದರೆ ಆ ಹೀರೋನ ಇವರು ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಿದ್ರು. ದಟ್ ಗೈ ಲೈಕ್ ಹಿಸ್ ನೋ ಮೋರ್. ಸೊ ಆ ವಿಚಾರದಲ್ಲಿ ನನಗೊಂದು ಸ್ವಲ್ಪ ಇವ್ರ ಮೇಲೆ ತುಂಬ ಬೇಜಾರಾಗಿದ್ದು ನನಗೆ. ಬಿಕಾಸ್ ಅವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ. ಆ ಸಮಯದಲ್ಲಿ ನಾವು ಅವ್ರನ್ನ ನೋಡೋಕೆ ಹೋಗಿದ್ದಾಗಲಿ ಹಾಸ್ಪಿಟ್ಲಿಗೆ, ಅಥವಾ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇವ್ರಿಗೆ ಇಷ್ಟ ಆಗಲಿಲ್ಲ ಅನ್ನೋಂಥದ್ದು. ಅಂದರೆ ಅವ್ರ ಮೇಲೆ ಅನುಮಾನ, ಬೇಸಿಕ್ಲಿ ಇವ್ರಿಗೆ ಅವ್ರ ಮೇಲೆ ಅನುಮಾನ. ಅಂದರೆ ನಾವೇನೋ ರಿಲೇಶನ್ಶಿಪ್ಪಲ್ಲಿ ಇದ್ದೀವಿ, ನಾನು ಇವ್ರ ಹತ್ರ ಹೈಡ್ ಮಾಡ್ತಿದ್ದೀನಿ ಅಂತ. ಬಟ್ ಐ ವಾಸ್ ವೇ ಟು ಪ್ರಾಂಪ್ಟ್. ಆ ಕಾರಣಕ್ಕೆ ಅವರು ಯಾವುದೋ ಒಂದು ಡಬ್ಬಿಂಗ್ ಸ್ಟುಡಿಯೋ ಒಳಗಡೆ ನನ್ನ ಡಬ್ಬಿಂಗ್ ಇತ್ತು, ಹಿಂಗೆ ಎಂಟ್ರಿ ಆಗಬೇಕಾದ್ರೆ ಲಿಫ್ಟಲ್ಲಿ ಫೋನ್ನ ಕಿತ್ಕೊಂಡು ಒಳ್ಳೆ ಕಳ್ಳನ್ ಥರ ಹೊಟ್ಟೋಗಿರ್ತಾರೆ. ಅವ್ರ ಬಾಯ್ ಫ್ರೆಂಡ್ ಅಂದರೆ ಇಷ್ಟ, ಬಟ್ ಅವ್ರು ಕೊಡೋ ಟಾರ್ಚರು ಅಥವಾ ಕೆಲವರು ತುಂಬ ತೊಂದರೆ ಕೊಡ್ತಿರ್ತಾರೆ. ಕೆಲವರು ಹೊಡಿತಾರೆ, ಕೆಲವರು ಬೈತಾರೆ, ಕೆಲವರು ಅನುಮಾನ ಪಡ್ತಾರೆ. ಅವರು ಕಾಲ್ ರೆಕಾರ್ಡ್ಸ್ ತೆಗ್ಸೋದು, ಚೆಕ್ ಮಾಡೋದು, ಎಲ್ಲೆಲ್ಲೋ ಬಂದು ನೋಡೋದು, ಇದೆಲ್ಲ ನಡೆದಿತ್ತು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.